ಈ ದರ್ಶನ್ ಅವರು ಮಾಡ್ತಾ ಇರೋದು ತುಂಬಾ ದೊಡ್ಡ ಅಕ್ಷಮ್ಯ ಅಪರಾಧ. ಕೊಡುಗೆ ನಿಮ್ದು ನಮ್ಮ ಭವಿಷ್ಯ ಜೊತೆ ನೀವು ಆಟ ಆಡಬಾರ್ದು. ನೀರನ್ನ ಕರೆಕ್ಟ್ ಹಾಕಿದ್ರೆ ಹೆಂಗಸರ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಾರೆ. ಇವ್ರು ನೀರು ಅಲ್ವಾ? ಇದು ಯಾವ ಸಮಾಜ ಇದೆ? ಹೆಣ್ಣನ್ನ ದೇವತೆ ಅಂತ ನಾವು ಪೂಜೆ ಮಾಡ್ತೀವಿ. ಹೆಣ್ಮಕ್ಳ ಬಗ್ಗೆ ಬಾಯಿ ಬಂದಾಗ ಬೈಯನ್ನ ನಮ್ಮ ದೇವತೆ ದೆವ್ವ ಅಂತ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನೀನ್ ಯಾರಪ್ಪ ಈ ತರ ಓಟ್ ಹಾಕೋದಕ್ಕೆ? ಹೋದ ವರ್ಷ ಒಂದು ಈ ಸಲ ಒಂದು ನೆಕ್ಸ್ಟ್ ಒಂದು ನಿಮ್ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡಾಗೆ ನಾವು ನಿಮ್ಮ ಅಭಿಮಾನಿಗಳಾಗಿದ್ದಕ್ಕೆ ನಿಮ್ಮ ಓಟ್ ಹಕ್ಕ ಕುತ್ಕೊಂಡಿರ್ಬೇಕಾ? ನಮಸ್ತೆ ವೀಕ್ಷಕರೇ, ಆಯ್ ಕನ್ನಡಿಗ ಚಾನಲ್ ಇಂದ ನಿಮಗೆ ವಂದನೆಗಳು. ನಾವು ಇವತ್ತು ರಾಜಕೀಯದ ಬಗ್ಗೆ ಒಂದು ಪುಟ್ಟ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದೀವಿ. ಈಗ ನಮ್ಮ ಲೋಕಸಭಾ ಚುನಾವಣೆಯಿಂದ ಹಲವಾರು ನಟ ನಟಿಯರು ರಾಜಕೀಯ ಮತಗಳನ್ನು ಅವ್ರಿಗಾಕಿ ಇವ್ರಿಗಾಕಿ ಅಂತ ಪ್ರೇರೇಪಿಸಿದ್ದಾರೆ ನಮ್ಮ ಅಭಿಮಾನಿಗಳಿಗೆ. ಅದು ಎಷ್ಟು ಮಾತ್ರಕ್ಕೆ ಸರಿ ಅಂತ ನಮ್ಮ ಜೊತೆ ಗೋವಿಂದರಾಜು ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ. ನಮ್ಮ ಕಾರ್ಯಕ್ರಮ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಲೋಕಸಭಾ ಚುನಾವಣೆ ಎಲೆಕ್ಷನ್ ಇನ್ನ 2 ದಿನ 3 ದಿನ ಇದೆ. ಹೌದು. ಇದರಲ್ಲಿ ಇವಾಗ ನಮ್ಮ ನಟ ನಟಿಯರು ಎಸ್ಪೆಷಲಿ ದರ್ಶನ್ ಸರ್ ಅವರು ಅವರ ಅಭಿಮಾನಿಗಳಿಗೆ ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಓಟ್ ಹಾಕಿ ಅಂತ ಪ್ರೇರೇಪಿಸಿದ್ದಾರೆ. ಇದು ಎಷ್ಟು ಮಾತ್ರ ಸರಿ ಅಂತ ಹೇಳ್ಬೋದಾ? ನಮಸ್ಕಾರ. ನಾನು ನಿಮ್ಮ ಗೋವಿಂದರಾಜ್ ಮಾತಾಡ್ತಾ ಇರೋದು. ನೀವೊಂದು ಒಳ್ಳೆ ಕ್ವಶನ್ ಕೇಳಿದ್ರೆ ಏನಂತ, ಈ ನಟ ನಟಿಯರು ಪಬ್ಲಿಕ್ ಆಗಿ ಬಂದು ಈ ತರ ಓಟ್ ಹಾಕಿ ಕೇಳ್ತಾ ಇದಾರೆ ಅಂತ. ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನು ಅಂತಂದ್ರೆ, ಈ ದರ್ಶನ್ ಅವರು ಮಾಡ್ತಾ ಇರೋದು ತುಂಬಾ ದೊಡ್ಡ ಅಕ್ಷಮ್ಯ ಅಪರಾಧ. ಒಂದು ಇನ್ನೊಂದೇನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ನೈತಿಕತೆ ಇದೆ, ಯಾವ ರೈಟ್ಸ್ ಇದೆ ಈ ತರದವ್ರಿಗೆ ಓಟ್ ಹಾಕಿ ಅಂತ ಯಾವ ಸಂವಿಧಾನ? ನೀನೊಬ್ಬ ದೊಡ್ಡ ಸ್ಟಾರ್ ಆದ ತಕ್ಷಣ ಓಕೆನಾ ಹೇಳ್ಬಿಡ್ಬೋದ ಈ ತರ ಓಟ್ ಹಾಕಿ ಅಂತ? ಎಲೆಕ್ಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಅಂದ್ರೇನು? ಒಬ್ಬ ಪ್ರಜೆಯ ಅವನು ಇಷ್ಟ ಅದು ಓಕೆನಾ, ಅದು ನನ್ನ ಇಷ್ಟ ಆಗಿರುತ್ತೆ. ನಾನು ಯಾರು ಬೇಕಾದ್ರೆ ನನಗ್ ಸರಿ, ನನ್ನ ವಿಚಾರಕ್ಕೆ ಯಾರು ಕನೆಕ್ಟ್ ಆಗುತ್ತೆ ನಾನು ಅವ್ರಿಗೆ ನನ್ನ ಓಟ್ ಹಾಕ್ತೀನಿ. ಸತ್ಯನಾ? ನೀವು ಬಂದ್ಬಿಟ್ಟು ನಾನ್ ನಿಮ್ಮ ಫಾಲೋವರ್ ಆಗಿದ್ದ ಒಂದೇ ಒಂದು ತಪ್ಪಿಗೆ ನೀವು ಓಟ್ ಹಾಕಿ ಅನ್ನೋ ಪಕ್ಷಕ್ಕೆ ನಾನು ಓಟ್ ಹಾಕೋದು ನನ್ ಮುಟ್ಟಾಡ್ತಾನ ಫಸ್ಟ್ ಆಫ್ ಆಲ್ ಅಲ್ವಾ? ನೀವು ಒಬ್ಬ ನಟರಾಗಿ ನಿಮ್ದು ಏನಿದೆ ಲಿಮಿಟ್ಸ್, ನೀವು ಅದ್ರಲ್ಲೇ ಇರ್ಬೇಕಾಗುತ್ತೆ. ಸತ್ಯ ಅಲ್ವಾ? ನಿಮ್ದೇನ್ ಲಿಮಿಟ್ಸ್? ನೀವು ಒಬ್ಬ ನಟರಾಗಿ ನಿಮ್ದೇನ್ ಲಿಮಿಟ್ಸ್ ಇರುತ್ತೆ? ಆಕ್ಟಿಂಗ್ ಮಾಡ್ಬೇಕು, ಪೇಮೆಂಟ್ ತಗೊಳ್ಬೇಕು, ಜನಕ್ಕೆ ಹೊಸ ವಿಚಾರಗಳನ್ನ ಸರಿ ಯಾವ್ದು ತಪ್ಪು ಯಾವ್ದು ಅಂತ ತಿಳಿಸ್ಬೇಕು. ನೀವ್ ಏನ್ ಮಾಡ್ತೀರಾ ಅದೇ ಜನರು ಫಾಲೋ ಮಾಡ್ತಾರೆ ಅಲ್ವಾ? ಲಾಸ್ಟ್ ಟರ್ಮ್ ಅಲ್ಲಿ ಒಂದ್ ಎಲೆಕ್ಷನ್ ಗೆ ನೀವು ಒಂದು ಪಕ್ಷಕ್ಕೆ ನಿಮ್ ಸಪೋರ್ಟ್ ಮಾಡಿದ್ರಿ, ಅದು ಲಾಸ್ಟ್ ಟೈಮ್ ಇನ್ನೊಂದ್ ಸಪೋರ್ಟ್ ಮಾಡಿದ್ರಿ. ನೀವ್ ಏನ್ ಹೇಳಕ್ ಹೊರಟಿದ್ದೀರಾ ಸಮಾಜಕ್ಕೆ? ಫಸ್ಟ್ ಆಫ್ ಆಲ್ ನೀವ್ ಏನ್ ಹೇಳಕ್ ಹೊರಟಿದ್ದೀರಾ? ಅಂದ್ರೆ ನೀವ್ ಹೇಳ್ತಿರೋ ವಿಷಯಕ್ಕೆ ಬಂದ್ರೆ ಒಂದ್ಸಲ ಒಂದ್ ಪಕ್ಷಕ್ಕೆ ಇನ್ನೊಂದ್ಸಲ ಇನ್ನೊಂದ್ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಇದು ಸರಿ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಅಂದ್ರೆ ಅವರು ಏನಕ್ಕೆ ತರ ಮಾಡ್ತಿದಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಇವಾಗ ಏನ್ ಗೊತ್ತಾ, ಇವಾಗ ಅವ್ರ ಪರ್ಸ್ತರ ಗೊತ್ತು, ಅವ್ರಿಗೆ ಗೊತ್ತು. ನಿಮಗ್ ಪರ್ಸ್ತರ ಗೊತ್ತಿರ ನೀವು ಮನೆ ಕರ್ಕೊಂಡ ಊಟ ಇಕ್ಕಿ ಬಿರಿಯಾನಿ ಮಾಡಿ ತಿನ್ನಿ ಚೆನ್ನಾಗಿರಿ, ಅದು ನಿಮಗ್ ಬಿಟ್ಟಿದ್ದು. ಪಬ್ಲಿಕ್ ಹಿಂಗ್ ಬರ್ತೀರಾ ನೀವು? ಅದು ಓಟ್ ಹಾಕೋದು ಅದು ನಮಗ್ ಬಿಟ್ಟಿದ್ದು. ನಮ್ ವಿಚಾರಗಳಿಗೆ ನಾವ್ ಏನ್ ಮಾಡ್ತೀವಿ ಅದು ನಮ್ಗೆ ಯಾವ ಪಕ್ಷ ಅದು ಅಟ್ಲೀಸ್ಟ್ ಅಭಿಮಾನಿಗಳನ್ನ ಇದಕ್ಕಾದ್ರೂ ಸ್ವತಂತ್ರ ಕೊಡಿ. ಸ್ವತಂತ್ರ ಸಿಕ್ಕಿದೆ ಅಂತ ಯಾರು ಹೇಳಿದ್ ನಿಮ್ಗೆ? ನಿಮ್ ಫಾಲೋವರ್ಸ್ ನಿಮ್ ಗುಲಾಮ್ ತರ ಮಾಡ್ಕೊತಾ ಇದೀರಾ. ನಿಮ್ ಫಾಲೋವರ್ಸ್ ತೋರ್ಸ್ಕೊತೀರಾ, ಅವನ ಹತ್ರ ಯಾರ ಹತ್ರ ಪೇಮೆಂಟ್ ಕಲೆಕ್ಟ್ ಮಾಡ್ಕೊತೀರಾ, ಬಂದು ಹಿಂಗ ಇದ್ ಮಾಡ್ಬಿಟ್ಟು ಹಿಂಗ ನಾಟಕಗಳು ಮಾಡ್ಕೊಂಡು ಹಿಂಗ ಇದ್ ಮಾಡ್ಬಿಟ್ಟು ದುಡ್ಡು ಪೇಮೆಂಟ್ ಮಾಡ್ಕೊಂಡು ತಗೊಂಡೋಗೋದ? ಸಮಾಜಕ್ಕೆ ನಿಮ್ದು ಏನು ಕೊಡುಗೆ ನಿಮ್ದು? ಅಂದ್ರೆ ಅವರು ಒಳ್ಳೆ ಹೀರೋ, ಸ್ಟಾರ್ ಹೀರೋ, ದೊಡ್ಡ ಸಿನಿಮಾ ಮಾಡಿ ನೋಡ್ತೀವಿ. ದೊಡ್ಡ ಸಿನಿಮಾ ಮಾಡಿ ಅಂತ ದೊಡ್ಡ ಸಿನಿಮಾ ಅದು ತುಂಬಾ ಇಷ್ಟ. ಅದ್ರ ಯಾವ ಜಾತಿ ಎಲ್ಲ ಹಂಗಾರೆ ನಿಮ್ಗೆ ಇವಾಗ ನೀವು ಕಾಂಗ್ರೆಸ್ ಪಕ್ಷದ ನೀವು ಸ್ವಲ್ಪ ಇದ್ ಮಾಡ್ತಾ ಇದೀರಲ್ವಾ? ಸತ್ಯ ಅಲ್ವಾ? ಹಂಗಾರೆ ಬಿಜೆಪಿ ಯಾರು ನಿಮ್ಗೆ ಫಾಲೋವರ್ಸ್ ಇಲ್ವಾ? ಹಂಗಾರೆ ಅವ್ರು ಯಾರು ನಿಮ್ ಸಿನಿಮಾ ನೋಡ್ಬಾರ್ದ? ಅದು ಅವರು ಅಭಿಮಾನಿಗಳಿಲ್ವಾ ಅಂತ ಹೇಳ್ತಿದ್ರು ಅಲ್ವಾ? ಹಂಗಾರೆ ಅವ್ರು ಈಗ ಯಾರು ಬಿಜೆಪಿ ಇರೋರು, JDS ಎಲ್ಲ ಇರೋರು ಯಾರೋ ನಿಮ್ಮ ಸ್ವತಂತ್ರ ಅಭ್ಯರ್ಥಿ ಫಾಲೋವರ್ಸ್ ಇರೋದಲ್ಲ ಅವ್ರು ಯಾರು ನಿಮ್ ಸಿನಿಮಾ ನೋಡ್ಬಾರ್ದ? ಸಿನಿಮಾ ನಟ ನಟಿಯರು ನೀವ್ ಎಷ್ಟು ಅಲ್ಲಿ ಇರ್ತೀರಾ, ಎಷ್ಟು ಲಿಮಿಟ್ ಅಲ್ಲಿ ಇರ್ತೀರಾ ಅಷ್ಟೇ ಒಳ್ಳೇದು. ನಮ್ಮ ಭವಿಷ್ಯದ ಜೊತೆ ನೀವು ಆಟ ಆಡಬಾರ್ದು. ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ರು ನಮ್ಮ ಭವಿಷ್ಯದ ಜೊತೆ ಆಟ ಆಡಕ್ಕೆ? ನೀವ್ ಯಾವ ತೋಳಂಡಿ ಇವಾಗ ನೀನ್ ಹೇಳ್ತೀಯ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಅವ್ನ ಯಾಕೋ ದೊಡ್ಡ ತೋಳಂಡಿ ನಾನು ಓಟ್ ಹಾಕ್ತೀನಪ್ಪ. ಅಲ್ಲಲ್ಲಿ ರೋಡ್ ಆಗಿರಲ್ಲ, ಒಂದು ರಸ್ತೆ ಆಗಿರಲ್ಲ, ಒಂದು ಶಾಲೆ ಆಗಿರಲ್ಲ, ಯಾರು ಫೋನ್ ಮಾಡ್ಲಿ? ನೀನು ಫೋನ್ ಮಾಡ್ಲಾ? ಯಾರು ಮಾಡ್ಲಿ? ನಾನ್ ದರ್ಶನ್ ಅಂತ ಮಾತಾಡ್ತಾ ಇಲ್ಲ, ಯಾವನ ನಟ ನಟಿಯಾರೇ ಆಗ್ಲಿ. ನಿಮ್ಗೆ ಫೋನ್ ಮಾಡ್ತೀರಾ, ನೀವು ಫೋನ್ ಪಿಕ್ ಮಾಡ್ತೀರಾ? ನನ್ಗೆ ಏನೋ ಕಷ್ಟ ಆಯ್ತು, ನಮ್ಗೇನೋ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಸಂದರ್ಭ ಆಯ್ತು, ನೀನು ಫೋನ್ ಮಾಡ್ಲಾ? ನಾನು ಮಾಡ್ಲಾ? ವರ್ಷಕ್ಕೊಂದ್ಸಲಿ ಬಂದು ನಿಮ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತೀರಾ, ಇದ್ ಮಾಡ್ಕೊತೀರಾ ಅಷ್ಟೇ ಅಲ್ಲ. ಫಾಲೋವರ್ಸ್ ಬರೀ ಅಷ್ಟಕ್ಕೆ ಮಾತ್ರ ನೋಡಕ್ ಹೋಗ್ಬೇಡಿ.
ಬರೀ ನಿಮ್ ಸಿನಿಮಾ ನೋಡಕ್ಕೆ ಬರೀ ನೀವೇನೇ ಅಡ್ವರ್ಟೈಸ್ ಮಾಡ್ತೀರಾ ಅದನ್ನ ಪರ್ಚೇಸ್ ಮಾಡ್ಕೊಳ್ಳೋದು ನಿಮ್ಮ ಗುಲಾಮರ ತರ ನೋಡಕ್ ಹೋಗ್ಬೇಡಿ ಅಭಿಮಾನಿಗಳು ಅಂತಂದ್ರೆ. ಅರ್ಥ ಆಯ್ತಾ? ಅಭಿಮಾನಿಗಳನ್ನ ದೇವರು ಅಂತ ಹೇಳ್ತಾರೆ. ಅವ್ರಿಗೇನು ರೀ ನೀವೆಲ್ಲ ಸಮಾಜಕ್ಕೆ ನೀವ್ ಏನ್ ಹೇಳಕ್ ಹೊರಟಿದ್ದೀರಾ? ಫಸ್ಟ್ ಆಫ್ ಆಲ್ ಸಂವಿಧಾನ ಹೇಳಿರೋದೇನು? ಮಾತಾಡ್ತಿರೋ ಸಂವಿಧಾನ ಅಂತ ಬದನೆಕಾಯಿ ಅಂತಿರಲ್ಲ. ಸಂವಿಧಾನ ಏನಾಗಿದೆ? ಒಬ್ಬ ಪ್ರಜೆ ಅವನು ಬೇಕಾದಂಗೆ ಅವನಿಗ್ ಸೆಲೆಕ್ಟ್ ಮಾಡ್ಕೊಳ್ಳೋ ಅಧಿಕಾರ ಅವನಿಗಿದೆ. ನೀನ್ ಯಾರು ಬಂದು ಹೇಳಕ್ಕೆ? ಫಸ್ಟ್ ಆಫ್ ಆಲ್ ಹೂ ಆರ್ ಯು? ಆಕ್ಟಿಂಗ್ ಮಾಡ್ತೀರಾ, ಇದ್ ಮಾಡ್ತೀರಾ, ಸಂಭಾವನೆ ತಗೋತೀರಾ, ನೀವ್ ಮನೇಲಿ ಇರ್ಬೇಕು. ಈ ತರ ಓಟ್ ಹಾಕಿ ಅನ್ನೋ ರೈಟ್ಸ್ ನಿಮ್ಗೆ ಏನಿದೆ ರೀ? ಫಸ್ಟ್ ಆಫ್ ಆಲ್ ನೀನ್ ಯಾರಪ್ಪ ಈ ತರ ಓಟ್ ಹಾಕೋತಾ ಇರಕ್ಕೆ? ಹೋದ ವರ್ಷ ಒಂದು ಈ ಸಲ ಒಂದು, ನೆಕ್ಸ್ಟ್ ಒಂದು ನಿಮ್ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡಾಗೆ ನಾವು ನಿಮ್ಮ ಅಭಿಮಾನಿಗಳಾಗಿದ್ದಕ್ಕೆ ನಿಮ್ಮ ಓಟ್ ಹತ್ಕೊ ಕುತ್ಕೊಂಡಿರ್ಬೇಕಾ? ಹೇಳಪ್ಪ ಆಯ್ತು. ನಾನ್ ದರ್ಶನ್ ಅವ್ರ ಒಬ್ರ ಬಗ್ಗೆನೇ ಮಾತಾಡ್ತಾ ಇಲ್ಲ. ಯಾರೇ ಆಗ್ಲಿ, ಸುದೀಪ್ ಅವರೇ ಆಗ್ಲಿ, ನಮ್ಮ ಪುನೀತ್ ರಾಜ್ಕುಮಾರ್ ಹೆಂಗಿದ್ರು? ರಾಜಕೀಯ ಅಂದ್ರೆ ದೂರ ಇರ್ತಿದ್ರು. ನಿಜನಾ? ನಿಜ ಸರ್. ಅವ್ರ ತರ ಇರಕ್ಕೆ ನಿಮ್ಗೆಲ್ಲ ನಿಮ್ಗೇನ್ ದಾಡಿ ಅಂತ ಹೇಳ್ತೀನಿ ನಾನು. ನಿಮ್ಮ ಅಭಿಮಾನಿಗಳನ್ನ ಗುಲಾಮರು ಮಾಡ್ಕೋಬೇಡಿ. ಜನ ಅವ್ನ್ ಯಾವ ಸರ್ಕಾರ ಬೇಕು ಅಂತ ಅವ್ನ್ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರನೇ ಇದು ಪ್ರಜಾಪ್ರಭುತ್ವ ಅನ್ನೋದು. ಗೆಲ್ಸ್ಕಿರಕ್ಕಲ್ಲ ಸಂವಿಧಾನ ಬರ್ದಿರೋದು. ಅವ್ನ್ಗೇನ್ ಬೇಕು ಅಂತ ಅವ್ನ್ ಸೆಲೆಕ್ಟ್ ಮಾಡ್ಕೊತಾರ್ರಿ. ಅದ್ರ ಮಧ್ಯದಲ್ಲಿ ನೀನ್ ಯಾರ ಮಧ್ಯದಲ್ಲಿ ಒಂದ್ ಕಡ್ಡೆ ಎಲ್ಲಾರ್ಸಕ್ಕೆ ಬಂದ್ಬಿಡ್ತಾರಂತೆ. ಅವ್ರ ಓಟ್ ಹಾಕಿ ಇವ್ರ ಓಟ್ ಹಾಕಿ. ನೀವು ದುಡ್ಡು ಇಸ್ಕೊಂಡಿದ್ರೆ ಹೋಗಿ ಅವ್ರ ಮನೇಲಿ ಊಟ ಮಾಡಿ ಚೆನ್ನಾಗಿ ಮಜಾ ಮಾಡಿ ನೀವು ಮನೇಲಿ ಹೋಗಿ ಮನಿ ಕಳಿ. ಅಭಿಮಾನಿಗಳು ಯಾರನ್ನು ಒಂದ್ ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಸರಿನಾ? ಎಲ್ರು ಓಟ್ ಹಾಕ್ಬಿಡ್ತಾರೆ ಅಂತ ನೀವು ತಿಳ್ಕೊತೀರ, ತಪ್ಪು. ಇವಾಗ ನಾನು ನಿಮ್ಮ ದೊಡ್ಡ ಫ್ಯಾನ್. ಕಾಲೇಜ್ ಡೇಸ್ ಅಲ್ಲಿ ಮುಗಿ ಬಿದ್ದ ಸಿನಿಮಾ ನೋಡ್ತಿದ್ದೆ. ಬ್ಲಾಕ್ ಕಲರ್ ಒದ್ದಾಡ್ಕೊಂಡು ಹೋಗಿ ಸಿನಿಮಾ ಬ್ಲಾಕ್ ಟಿಕೆಟ್ ತಗೊಂಡ್ ನೋಡ್ತಿದ್ವಿ ನಾವು ಮಂಡ್ಯದಲ್ಲಿ, ಇದೇ ಮಂಡ್ಯದಲ್ಲಿ. ಇವತ್ತು ಇಷ್ಟು ಬೇಜಾರಾಗ್ತಿದೆ ಅಂತಂದ್ರೆ ನಿಮ್ಮ ನಟನೆ ಬೇರೆ, ನಮ್ಮ ಭವಿಷ್ಯ ಬೇರೆ. ನಮ್ಮ ಭವಿಷ್ಯ ಏನು ಅಂತ ನಾನ್ ರೂಪಿಸ್ಕೊಳ್ತೀನಿ. ಅದಕ್ಕೆ ಮಧ್ಯದಲ್ಲಿ ಬರೋ ಯೋಗ್ಯತೆ ಆಗ್ಲಿ ನೈತಿಕತೆ ಆಗ್ಲಿ ನಿಮ್ಗೂ ಇಲ್ಲ, ನಿಮ್ ಯಾವ ನಟ ನಟಿಯರಿಗೂ ಇಲ್ಲ. ಇದೇನ್ ತಮಿಳ್ನಾಡು ಆಂಧ್ರ ಪ್ರದೇಶ ಅಲ್ಲ. ಯಾವನ ಜೈ ಬಂದ ಅಂತ ಹೇಳ್ಬಿಟ್ಟು ಓಟ ಗುರ್ತು ಬಿಡಕ್ಕೆ. ಅರ್ಥ ಆಯ್ತಾ? ಇದು ಕರ್ನಾಟಕ. ಪ್ರಜ್ಞಾವಂತರು ಇರೋ ಜಾಗ ಇದು ಕರ್ನಾಟಕದಲ್ಲಿ. ಅರ್ಥ ಆಯ್ತಾ? ನಾನು ನೇರವಾಗಿ ಹೇಳ್ತಾ ಇದೀನಿ, ಯಾರು ಆಗ್ಲಿ ನೀವ್ ಈ ತರ ಓಟ್ ಹಾಕಿ ಈ ತರ ಹೇಳ್ತೀರಾ, ನಿಮಗ್ ತಾಕತ್ತಿದ್ರೆ ನೀವು ಯಾರು ಹೇಳ್ತೀರಾ ಅವ್ರು ಏನೇ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ ಕೆಲಸ ಇದು ನನ್ನ ನಂಬರ್ ಫೋನ್ ಮಾಡಿ ನಾನು ಅವ್ರ ಹತ್ರ ಕೆಲಸ ಮಾಡ್ಸ್ಕೊತೀನಿ. ಒಂದೇ ಸ್ಟೇಟ್ ಕೊಡ್ರಿ. ನೀವು ನಿಮಗ್ ತಾಕತ್ತಿದ್ರೆ ಕೊಡ್ತೀರನ್ರಿ. ಮತ್ತೆ ಹೆಂಗ್ರಿ ಹೇಳ್ತೀರಾ? ಹೆಂಗ್ ಹೇಳ್ತೀರಾ ನೀವು ಇವಾಗ ಓಟ್ ಹಾಕಿ ಅಂತ? ನಾವು ನಿಮ್ ಮಕ್ಕ ನೋಡ್ಬಿಟ್ಟು ಓಟ್ ಹಾಕ್ತಿವಪ್ಪ. ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರಪ್ಪನ್ ಕೇಳಿ ಹೇಳು. ಅಭಿಮಾನಿಗಳು ಇದಾರೆ ಅಂದ್ಬಿಟ್ಟು ಅವ್ರನ್ನ ಅತ್ಯಾಚಾರ ಮಾಡಕ್ ಹೋಗ್ಬೇಡಿ. ಅಭಿಮಾನಿಗಳನ್ನ ಹೆಂಗ್ ಬೇಕಾದ್ರೆ ಯೂಟಿಲೈಸ್ ಮಾಡ್ಕೊ. ನೀನ್ ಏನೋ ಒಂದ್ ಐಟಮ್ ತೋರಿಸ್ತೀಯ, ಬಿಡ ಬೈ ತುಪ್ಪ ಇದು ಅಂದ್ಬಿಟ್ಟು ತೋರಿಸ್ತೀರಾ, ಅದನ್ನ ತಗೊಳ್ತಾರೆ. ಚಿನ್ನದ ಇದ್ ಮಾಡ್ತಾರ, ಅದನ್ನ ಇದ್ ಮಾಡ್ತಾರೆ. ಯಾವ್ದೋ ಸ್ಪ್ರೇದ್ ಮಾಡ್ತೀರ, ಅದಕ್ಕೂ ಬರ್ತಾರೆ, ತಗೊಳ್ತಾರೆ ಅಂತ. ಅವ್ರನ್ನೆಲ್ಲ ನಿಮ್ಮನ್ನೆಲ್ಲ ಅಂತಂದ್ರೆ ದುಡ್ಡನ್ನ ಖಜಾನೆ ಮಾಡ್ಕೊಬಿಟ್ಟಿರ್ತೀರ ನೀವು ಅಭಿಮಾನಿಗಳನ್ನ. ಅಭಿಮಾನಿಗಳಿಗೆ ನೀವು ಒಳ್ಳೇದನ್ನ ಹೇಳ್ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ನಿಮ್ಮ ದುಡ್ಡನ್ನ ಗಿಡ ಮಾಡ್ಕೋಬಾರ್ದು. ಅರ್ಥ ಆಯ್ತಾ ಅಲ್ವಾ? ನಿಮ್ ನೀರನ್ನ ಕರೆಕ್ಟ್. ಅವ್ ನೋಡ್ರ ನಿಮ್ ಹೀರೋ ನೋಡೋರೆ ಬೆಳಿಗ್ಗೆ ಆಯ್ತು ಅಂದ್ರೆ ಹೆಂಗಸ್ರ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಾನೆ. ಇವ್ರು ನಿಮ್ ಹೀರೋ ಅಲ್ವಾ? ಇದು ಯಾವ ಸಮಾಜ ಇದು? ಹೆಣ್ಣನ್ನ ದೇವತೆ ಅಂತ ನಾವು ಪೂಜೆ ಮಾಡ್ತೀವಿ. ಹೆಣ್ಮಕ್ಳ ಬಗ್ಗೆ ಬಾಯಿ ಬಂದಾಗ ಬೈಯರ್ನ ನಮ್ಮ ದೇವತೆ ದೆವ್ವ ಅಂತ ನಮ್ ಕಡೆ. ಅರ್ಥ ಆಯ್ತಾ? ನೀವು ಅಭಿಮಾನಿಗಳಿಗೆ ನೀವೇನು ಹೇಳಕ್ ಹೋಗ್ತಾ ಇದ್ದೀರಾ ಹೇಳಿ. ನಿಮ್ ಮನ್ಸಲ್ಲಿ ಇಟ್ಟಿರೋ ಅಭಿಮಾನಿಗಳು ಅಂದ್ರೆ ಬರೀ ದುಡ್ಡು ಮಾಡ್ಕೊಳಕ್ ಅಷ್ಟೇನಾ? ಅವ್ರು ಒಳ್ಳೇದ್ ಬಯಸಲ್ವಾ ನೀವು? ಹೇಳಿ. ಅವ್ರು ಹೇಳೋ ಪ್ರಕಾರ ನಿಜವಾಗ್ಲು ಅವ್ರ ಮನ್ಸಲ್ಲಿ ಇದ್ರೆ ಓಕೆನಾ? ಅಭಿಮಾನಿಗಳ ಈ ತರ ಕೆಟ್ಟದಾಗ ಉಪಯೋಗಿಸ್ಕೊಳ್ತಿರ್ಲಿಲ್ಲ. ಅವ್ರು ಹೇಳ್ಬೇಕು ಸಮಾಜಕ್ಕೆ, ನೋಡ್ರಪ್ಪ ಇದು ನನ್ ಪರ್ಸನಲ್ ಓಕೆನಾ, ಇದು ನನ್ನ ಯಾರು ಓಟ್ ಹಾಕ್ತೀನಿ ಅದು ನೀವು ನನ್ಗೆ ಹೇಳ್ಬಾರ್ದು. ಒಬ್ಬ ದೊಡ್ಡ ನಟನಾಗಿ ಇಂಥದ್ದು ಓಟ್ ಹಾಕಿದೀನಿ ಅಂತ ನೀವು ನನಗೆ ಹೇಳ್ಬಾರ್ದು. ಅದು ನಮ್ಮ ಪರ್ಸನಲ್, ಇದು ನೀವು ಓಟ್ ಹಾಕೋದು ನಿಮ್ ಪರ್ಸನಲ್ ಅಲ್ವಾ ಸರ್? ಅಂದ್ರೆ ಕೆಲವು ಸ್ಟಾರ್ ಹೀರೋಸ್ ಇರ್ತಾರೆ, ಅವರು ಯಾವುದೇ ಪಕ್ಷಕ್ಕೂ ಈ ತರ ಇದೇ ಪಕ್ಷಕ್ಕೆ ನೀವು ಓಟ್ ಹಾಕಿ, ಇದೇ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ ಸರ್. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಧ್ರುವ ಸರ್ಜಾ ಸರ್ ಇರ್ಬೋದು, ಇನ್ನೂ ಹಲವಾರು ಅವರೆಲ್ಲ ಇದಾರಲ್ಲ, ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅವರಿಗೆ ರಾಜಕೀಯ ಬೇಕಾಗಿಲ್ಲ. ರಾಜಕೀಯ ಬೇರೆ, ಸಿನಿಮಾ ಬೇರೆ. ರಾಜಕೀಯ ಅಂದ್ರೇನು? ನಮ್ಮ ದೇಶದ ಭದ್ರತೆ. ಇದು ಲೋಕಸಭಾ ವಿಚಾರ ಆಗಿರೋದ್ರಿಂದ ನಮ್ಮ ದೇಶದ ಭದ್ರತೆ ಬರುತ್ತೆ, ನಮ್ಮ ದೇಶದ ಅಭಿವೃದ್ಧಿ ವಿಚಾರಗಳು ಬರ್ಬೇಕು. ನಿಮ್ ಮಗ ನನ್ ನೋಡ್ಕೊಂಡು ಓಟ್ ಹಾಕಿದ್ರೆ ಓಕೆನಾ, ನಾಳೆ ದಿನ ಸೆಂಟ್ರಲ್ ಏನಾಗುತ್ತೆ ಏನ್ ಗ್ಯಾರಂಟಿ? ನೀನ್ ಗ್ಯಾರಂಟಿ ಕೊಡ್ತೀಯಾ? ನಿನ್ ಗ್ಯಾರಂಟಿ ಇದೆಯಾ? ಆಗುತ್ತಾ? ಆಗಲ್ಲ ಸರ್. ಓಟ್ ಇವತ್ತು ದುಡ್ಡು ಕೊಟ್ಬಿಟ್ಟು ನಿನ್ನ ಹತ್ರ ಪ್ರಚಾರ ಮಾಡಿಸ್ಕೊಳ್ತಾರೆ, ನಾಳೆ ದಿನ ಗೆದ್ದ ಮೇಲೆ ನಿನ್ ಮಾತಾಡ್ತಾನೆ ಗ್ಯಾರಂಟಿ ಇದೆಯಾ? ಇಲ್ಲ ಸರ್. ನೀನ್ ಹೇಳ್ದಂಗೆ ಕೇಳ್ತಾನ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇದ್ರೆ ಗ್ಯಾರಂಟಿ ಕಾರ್ಡ್ ತಗೊಂಡು ಬಾ, ನೋಡೋಣ ಆಮೇಲೆ.
ಓಕೆನಾ? ಸುಮ್ಮನೆ ಜನನ ಬಕ್ರ ಮಾಡಕ್ ಬರಬೇಡಿ. ಜನ ಕನ್ನಡಿಗರು ಕುನ್ನಿಗಳಲ್ಲ, ಅವ್ರಿಗೂ ಯೋಚನೆ ಮಾಡೋಷ್ಟು ತಾಳ್ಮೆ ಶಕ್ತಿ ಇದೆ. ಈ ವಿಚಾರದ ಬಗ್ಗೆ ನಮ್ಮ ಗೋವಿಂದ ಸರ್ ಅವರು ತುಂಬಾ ಉತ್ತಮವಾಗಿ ಅಚ್ಚುಕಟ್ಟಾಗಿ ಅರ್ಥ ಆಗೋ ಶೈಲಿಯಲ್ಲಿ ಜನರಿಗೆ ಕನ್ವೆ ಮಾಡಿದ್ದಾರೆ. ಇದನ್ನ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇಷ್ಟೊತ್ತವರೆಗೂ ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.